ಕೇಳಿದ ಅಧಿಕಾರಿಯ ಬೆವರಿಳಿಸಿದ್ದಾನೆ ಅನ್ನದಾತ. ತಾನು ಬೆಳೆದ ಬೆಳೆಯನ್ನೇ ಕಚೇರಿಗೆ ತಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನ ಮಧುಗಿರಿಯಲ್ಲಿ ರೈತನ ಆಕ್ರೋಶ ಭುಗಿಲೆದಿದೆ. ಜಮೀನಿಗೆ ಸಂಪರ್ಕ ರಸ್ತೆಯನ್ನ ನಿರ್ಮಿಸೋದಕ್ಕೆ ಲಂಚ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. ಮೂಲಂಗಿ ಬೆಳೆಯನ್ನ ಹಿಡಿದು ಅಧಿಕಾರಿಗೆ ಲಂಚ ತೆಗೆದುಕೊಳ್ಳಿ ಅಂತ ಹೇಳಿ ರೈತ ಹೇಳಿದ್ದಾರೆ. ರೈತನಿಂದ ತಾಲೂಕು ಕಚೇರಿಯಲ್ಲಿ ಆತ್ಮಹತ್ಯೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. ಜಕ್ಕೇನಹಳ್ಳಿ ರೈತ ಪ್ರಸನ್ನ ಕುಮಾರ್ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ತಾನು ಬೆಳೆದಂತಹ ಮೂಲಂಗಿಯನ್ನ ತಂದು ತನ್ನ ಆಕ್ರೋಶ ಹೊರಹಾಕಿದ್ದಾರೆ. ಅದು ಮಾಡ್ಕೊಡ್ತಾ ಇಲ್ಲ, ಒತ್ತುವರಿ ಮಾಡೋದು ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ, ಒಂದೊಂದು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಮೂಲಂಗಿನ ಲಂಚ ಕೊಡೋಕೆ ಬಂದಿದ್ದೀನಿ ಇವತ್ತು. ನಮ್ಮ ಅಧಿಕಾರಿಗಳು ಅಂದ್ರೆ ಆರ್ ಐ ಜಯಪ್ರಕಾಶ್ ಅಂದ್ಬಿಟ್ಟು, ನಮ್ಮ BA ಬಂದ್ಬಿಟ್ಟು ಶರಣ್ ಅಂದ್ಬಿಟ್ಟು, ಇಬ್ಬರು ಬಂದು ದಿನ ಒಂದೊಂದು ಕತೆ ಕಟ್ಕೊಂಡು ದಿನ ತಡ್ತಾವ್ರೆ. ಸರ್ ಈಗ ನನಗೇನ ಮಾಡಿ ಅನುಕೂಲ ಮಾಡ್ಕೊಡಿ, ಇಲ್ಲ ನೀವು ವಾರದಲ್ಲಿ ಬಂದಿಲ್ಲ ನೇಣು ಹಾಕೊಂಡ್ಬಿಡ್ತೀನಿ. ಅಷ್ಟೇ ಮಾಡೋದು. ಇಲ್ಲ ವಾಸ್ತವ ದಾರಿ ಮಾಡ್ಕೊಡಿದ್ರೆ ಅದು ಮಾಡ್ಕೊಡ್ತಾ ಇಲ್ಲ, ಒತ್ತುವರಿ ಮಾಡೋದು ಬಿಡಿಸ್ಕೊಡ್ತಾ ಇಲ್ಲ. ನಮ್ಮ ಅಧಿಕಾರಿಗಳಿಗೆ ತಹಸೀಲ್ದಾರರು ಸುಮ್ಮನೆ ನಮ್ಮ ಎದುರುಗಡೆ ಹೋಗಿ ಮಾಡ್ಕೊಡ್ರಿ ಅಂತಾರೆ. ಮನೆ ಲೋಕಾಯುಕ್ತರು ಬಂದೆ ಅವರೇ ಹೇಳಿದ್ದಾರೆ ಮಾಡ್ಕೊಡಿ ಹೋಗಿ, ಒಂದೊಂದು ತಿಂಗಳು ಟೈಮ್ ಕೊಟ್ಟು ಹೋಗಿದ್ದಾರೆ. 2 ತಿಂಗಳಾಯ್ತು, ಇಲ್ಲಿವರೆಗೆ ಯಾರೂ ಬಂದಿಲ್ಲ. ನಾನಿವತ್ತು ಅದೇ ಕೆಲಸ ಬಂದಿದ್ದೀನಿ. ಅಧಿಕಾರಿಗಳಿಗೆ ಕೊಡೋಕೆ ದುಡ್ಡಿಲ್ಲ ನನ್ನ ಹತ್ರ. ಮೂಲಂಗಿ ಮಾರ್ಕೊಂಡು